ಚಿಕ್ಕವರಿದ್ದಾಗ್ಲಿಂದು ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ, ಅಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ಇಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ನದಿ ಹತ್ರ ಹೋಗ್ಬೇಡ ಅಪ್ಪ ಹೊಡಿತಾನೆ, ಮರದ ಮೇಲೆ ಹತ್ಬೇಡ ಅಪ್ಪ ಹೊಡಿತಾನೆ, ಶಾಲೆಗೆ ಹೋಗು ಇಲ್ಲಾದ್ರೆ ಅಪ್ಪ ಹೊಡಿತಾನೆ, ಇದನ್ ಮಾಡ್ಬೇಡ ಅಪ್ಪ ಹೊಡಿತಾನೆ, ಅದನ್ ಮಾಡ್ಬೇಡ ಅಪ್ಪ ಹೊಡಿತಾನೆ. ಅವಾಗ ಮಕ್ಕಳು ಕೂಡ ಅಪ್ಪನಿಗೆ ಹೆದರುತ್ತೆ. ಅಪ್ಪನ ಹೆದರಿಕೆಗೆ ಶಾಲೆಗೆ ಹೋಗ್ತೀವಿ, ಅಪ್ಪ ಹೊಡಿಬಾರ್ದು ಅಂತ ಅಭ್ಯಾಸ ಮಾಡ್ತೀವಿ. ಬರ್ತಾ ಬರ್ತಾ ಅಪ್ಪನ್ನ ನಿರ್ಲಕ್ಷಿಸಿ ತಾಯಿಗೆ ಪ್ರೀತಿ ಮಾಡ್ತಾ ಹೋಗ್ತೀವಿ. ಮನಸ್ಸಿನಿಂದ ಅಪ್ಪನ್ನ ತೆಗೆದು ಹಾಕಿ ತಾಯಿಯ ಚರಣಗಳಿಗೆ ಸರ್ವಸ್ವವನ್ನು ಅರ್ಪಿಸ್ತೀವಿ. ಅಪ್ಪನಿಂದ 4 ಮೈಲು ದೂರಾನೇ ಇರ್ತೀವಿ. ಮಕ್ಕಳು ತಾಯಿ ಬಗ್ಗೆ ಹಾಡು ಹಾಡ್ತಾರೆ, ಮಕ್ಕಳು ತಾಯಿ ಬಗ್ಗೆ ಕವನ ಬರೀತಾರೆ. ಆದ್ರೆ ಯಾವ ಮಕ್ಕಳು ತಮ್ಮ ಅಪ್ಪನ್ನ ಹಾಲಿನ ಕೆನೆ ಅನ್ನಲ್ಲ, ಗುಡಿ ಮೇಲಿನ ಗೋಪುರ ಅನ್ನಲ್ಲ. ಅಪ್ಪನ ಬಗ್ಗೆ ಮಾತಾಡಕ್ಕೆ ಮಕ್ಕಳ ಹತ್ರ ಶಬ್ದನೇ ಇರಲ್ಲ. ಮಕ್ಕಳು ಆಟ ಆಡ್ಬೇಕಾದ್ರೆ ಕಾಲಿಗೆ ನೋವಾದಾಗ ಮಕ್ಕಳು ಅಪ್ಪ ಅನ್ನಲ್ಲ, ಅಮ್ಮ ಅಂತಾರೆ. ಅಮ್ಮ ಮನೆಯಲ್ಲಿದ್ರೆ ಮನೆ ತುಂಬಿದಂಗಿರುತ್ತೆ, ಅಪ್ಪ ಮನೆಯಲ್ಲಿದ್ರೆ ಅದು ಸ್ಮಶಾನದ ಶಾಂತತೆ. ಮಕ್ಕಳು ಆಣೆ ಹಾಕಿದ್ರು ತಾಯಿ ಮೇಲೇನೆ ಹಾಕ್ತಾರೆ, ಅಪ್ಪ ಆಣೆ ಹಾಕಿಸ್ಕೊಳ್ಳಕ್ಕೂ ಲಾಯಕ್ಕಿರಲ್ಲ ರೀ. ಅಪ್ಪ ಇರ್ತಾನೆ, ಕೇವಲ ಮಕ್ಕಳ ಹೆಸರು ಮತ್ತು ಅಡ್ಡ ಹೆಸರಿನ ನಡುವೆ ಮಾತ್ರ. ಮಕ್ಕಳು ದುರ್ಗೆಗೆ ದೇವಿ ಅಂತಾರೆ, ಭೂಮಿಗೆ ತಾಯಿ ಅಂತಾರೆ, ಭಾರತಿಗೆ ಮಾತೆ ಅಂತಾರೆ. ಆದ್ರೆ ಅಪ್ಪ ಮಾತ್ರ ಈ ಭೂಮಿಯಿಂದ, ಈ ದೇಶದಿಂದ, ಮಕ್ಕಳ ಮನಸ್ಸಿಂದ ಯಾವಾಗ್ಲೂ ದೂರನೇ ಇರ್ತಾನೆ. ಅಪ್ಪ ಅಂದ್ರೆ ಬಹಳ ಕೆಟ್ಟವನು, ಬಹಳ ನಿರ್ದಯಿ, ಏನೂ ಕೊಡಿಸದವನು, ಕಠೋರ ಮನಸ್ಸಿನವನಾಗಿರ್ತಾನೆ. ಅಪ್ಪ ಅಂದ್ರೆ ಮಕ್ಕಳ ಕನಸಲ್ಲಿ ಬರುವ ಬಲೂನು ಮಾತ್ರ. ಅಪ್ಪ ಅಂದ್ರೆ ಹಣ ನೀಡುವ ಯಂತ್ರ ಅಷ್ಟೇ. ಅಷ್ಟ್ ಕೆಲ್ಸ ಆದ್ರೆ ಆತನ ಉಪಕಾರ ಮುಗಿತು. ಹೀಗೆಲ್ಲ ಇದ್ರು ಯಾಕ್ರಿ ಅಪ್ಪ ಸತ್ ಮೇಲೆ ಮಕ್ಕಳ ಹೃದಯ ಕುಗ್ಗುತ್ತೆ? ಯಾಕ್ರಿ ಮಕ್ಕಳ ಕಣ್ಣಿಂದ ನೀರ್ ಬರುತ್ತೆ? ಯಾಕ್ರಿ ಆ ಮಕ್ಕಳಿಗೆ ಅನ್ಸುತ್ತೆ ಇಡೀ ಭೂಮಿನೇ ಕುಸಿದ ಹಾಗೆ? ಯಾಕ್ರಿ ಅನ್ಸುತ್ತೆ ಆ ಮಕ್ಕಳಿಗೆ ನಾವೇನೋ ಕಳ್ಕೊಂಡ್ವಿ ಅಂತ? ಯಾಕೆ ಅಳ್ತಾರೆ ಅಪ್ಪ ಸತ್ರೆ? ಯಾಕ್ರಿ ಹೆದರುತ್ತೆ ಆ ಜೀವ ಅಪ್ಪ ಹೋದ್ಮೇಲೆ? ಕತೆ, ಕಾದಂಬರಿ, ಕವಿತೆಯಲ್ಲಿ ಎಂದಿಗೂ ಇರದ ಅಪ್ಪ ಪ್ರತ್ಯಕ್ಷವಾಗಿ ಇರದೇ ಇದ್ದಾಗ ಯಾಕ್ರಿ ಹೀಗೆಲ್ಲ ಮಕ್ಕಳಿಗೆ ಅನ್ಸುತ್ತೆ? ಗೊತ್ತಿರ್ಲಿ, ಕಣ್ಣು ಮುಚ್ಚಿ ಪ್ರೀತಿ ಮಾಡೋರ್ನ ಪ್ರೇಯಸಿ ಅಂತಾರೆ, ಕಣ್ಣು ತೆರೆದು ಪ್ರೀತಿ ಮಾಡೋರ್ನ ಗೆಳತಿ ಅಂತಾರೆ, ಕಣ್ಣು ಪಿಕಳಿಸ್ತಾ ಪ್ರೀತಿ ಮಾಡೋರ್ನ ಪತ್ನಿ ಅಂತಾರೆ, ಮತ್ತೆ ತನ್ನ ಸ್ವಂತ ಕಣ್ಣುಗಳು ಇರುವವರೆಗೂ ಪ್ರೀತಿ ಮಾಡೋರ್ನ ತಾಯಿ ಅಂತಾರೆ. ಆದ್ರೆ ಕಣ್ಣಿನಲ್ಲಿ ಪ್ರೀತಿ ತೋರಿಸದೆ ಪ್ರೀತಿ ಮಾಡ್ತಾರಲ್ಲ ಅವರಿಗೆ ಅಪ್ಪ ಅಂತಾರ್ರಿ, ಅಪ್ಪ ಅಂತಾರೆ.